ನಾಗೇಶ್ ಅವರಿದ್ದಾರೆ, ಅವರ ಒಂದು ಸಂಗೀತ ನಿರ್ದೇಶನ ಮತ್ತೆ ಸಾರಿ ಮೊದಲೇ ನಾನು ಕ್ಷಮೆ ಕೇಳ್ಬಿಟ್ಟು ತಪ್ಪಾಗಿ ಕ್ಷಮಿಸಿ ಇಲ್ಲ. ಸೊ ಇವರು ಮತ್ತು ಗಾಯಕ ಎಲ್ಲ ಗೊತ್ತಿರೋ ಹಾಗೆ ಇಂಥವರ ಒಂದು ಸಾರಂಥ್ಯದಲ್ಲಿ ಎಲ್ಲವರು ಗಾಯಕ ದರ್ಶನ ಅಂತ ಒಂದು ಆಲ್ಬಮ್ ತರ್ತಾ ಇದ್ರು. ನಮಗೆ ಒಂದು ಎಷ್ಟು ಸಂತೋಷ ಅಂದರೆ ಏನಿರ್ಬೋದು ಇದರಲ್ಲಿ ಏನಿರ್ಬೋದು ಅಂತ. ಯಾಕಂದರೆ ನನಗೆ ಒಂದು 55 ವರ್ಷದ ಹಿಂದಿನಿಂದಲೂ ನಾನು ರಾಯರ ದರ್ಶನಕ್ಕೆ ಬರ್ತಾ ಇದ್ದೀನಿ. ಅವಾಗ ಏನೂ ಇರಲಿಲ್ಲ, ಒಂದು ಓಪನ್ ಆಗಿತ್ತು ನಮ್ಮ ರಾಯರು. ಆಮೇಲೆ ಯಾವಾಗ ಬೇಕಾದ್ರೂ ಹೋಗಿ ಆ ಬೃಂದಾವನವನ್ನು ನಾವು ಅಪ್ಕೋಬೋದಾಗಿತ್ತು, ಬೃಂದಾವನವನ್ನು ಮುಟ್ಟಿ ನಮಸ್ಕಾರ ಮಾಡ್ಬೋದಾಗಿತ್ತು. ಆ ದಿನಗಳಲ್ಲೆಲ್ಲ ನನ್ನ ಕಲಿಯೋದು ರಾಯರಿಗೆ ಬಂದು ಬೇಗ ನಾನೇನು ಅವನಲ್ಲಿ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳಿಲ್ಲ, ಆದರೆ ಅವನು ಎಲ್ಲವನ್ನೂ ಕೊಟ್ಟಿದ್ದಾನೆ, ನನಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಲೋಕೇಶ್ ಅಂತ ಅವರ ಒಂದು ಪತಿಗೆ ನಾನು ಕೊಟ್ಟಿದ್ದು, ಅವರ ಒಂದು ಕರುಣೆಯಿಂದ ನಾನು ಒಳ್ಳೆಯ ಸಂಸಾರ, ಅವರ ಮಕ್ಕಳು, ಒಳ್ಳೆಯ ಕೆಲಸ ಮುಗಿಬೋದು. ಆ ದೇವರಿಗೆ ನಾನು ಇಷ್ಟು ಕೂಡ ಇಲ್ಲಿ ಹೇಳ್ಬೇಕು. ಹಾಗೆ ಈ ಒಂದು ಮಠದ ಪ್ರಚಾರ ಇರಲಿಲ್ಲ ನಮಗೆ. ಅಂದರೆ ಇವರೆಲ್ಲ ಸೇರಿಕೊಂಡು ಪ್ರಚಾರವನ್ನು ಎಷ್ಟು ಗುರುಗಳು ಎಷ್ಟು ಮಾಡಿದ್ದಾರೆ ಅಂತಂದರೆ ಹೊಸತನವನ್ನು ಈಗಿನ ಕಾಲದ ಮಕ್ಕಳಿಗೆ ಬೇಕು, ಮಾಧ್ಯಮ ಬೇಕು, ಮಾಧ್ಯಮದ ಮೂಲಕ ನಾವು ಪ್ರಚಾರವನ್ನು ಮಾಡಬೇಕು ಅಂತ ಅವರು ಮಾಡಿ ತುಂಬ ಎತ್ತರಕ್ಕೆ ನಮ್ಮ ರಾಯರನ್ನು ಚಿನ್ನದಲ್ಲಿ ಅಲಂಕರಿಸುವ ಮಟ್ಟಿಗೆ ಅವರು ತಗೊಳ್ತಾ ಇದ್ದಾರೆ ಅಂದರೆ ಆ ಸುರುಳೆಂದು ಕೇಳ್ತಾರೆ. ನಮ್ಮ ಕೃತಜ್ಞತೆಗಳು ನಾವು ಇಷ್ಟು ಭಾಗಿಯಾಗಿದ್ದು ಸಾಲು ಏನು ಸಕಾಲ ಸೊ ಮಕ್ಕಳಿಗೆ ಬರಿಯೋದಲ್ಲ, ಅವರ ಜೀವನದ ಅರ್ಥವನ್ನು ತಿಳಿಸಬೇಕಾಗಿರುತ್ತದೆ. ಇವತ್ತಾಗಿ ಅವರಿಗೆ ನಾವು ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಷ್ಟ. ತುಂಬ ಖುಷಿ ಆಗ್ತದೆ ರಾಯರ ಸಮಿತಿಯಲ್ಲಿ ಬಂದು ಈ ಪ್ರೆಸ್ಮೆಂಟನ್ನು ಮಾಡ್ತಾರೆ. ನನಗೆ ಮುಂಚೆ ಹೇಳಿದಂಗೆ ಲಾಸ್ಟ್ ಪ್ರೆಸ್ಮೆಂಟ್ ಹೇಳಿದ್ವಿ ಸಾಂಗ್ ಒಂದು ಕಂಪೋಸ್ ಮಾಡಿದೆ ಅಂತ. ಸಾಂಗ್ ಕಂಪೋಸ್ ಆಗಿದೆ, ತುಂಬ ಚೆನ್ನಾಗಿ ಲಿರಿಕ್ಸ್ ಬರೆದಿದೆ, ತುಂಬ ಚೆನ್ನಾಗಿ ಹಾಡಿದೆ, ಹಾಡನ್ನ ಮಾಡಿದೆ. ನಾಗೇಂದ್ರ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಮತ್ತು ಬಾಬಿ ಅಂತ ತುಂಬ ಚೆನ್ನಾಗಿ ಹಾಡ್ಕೊಟ್ಟಿದ್ದಾರೆ. ಸಾಂಗ್ ಇಸ್ ರೆಡಿ ಟು ರಿಲೀಸ್. ನಮಗೆ ಸಿನಿಮಾದಲ್ಲಿ ಯಾವಾಗಲೂ ಡೈರೆಕ್ಟರ್ ಹೇಳ್ತಾರೆ ಅವ್ರು ಕೊಡೋ ಸಿಚುವೇಶನ್ಗೆ ಮ್ಯೂಸಿಕ್ ಮಾಡಿ ಅಭ್ಯಾಸ. ನಾನು ತುಂಬ ದಿವಸದಿಂದ ನಾನೇ ಒಂದು ಯೋಚನೆ ಮಾಡಿ ನಾನೇ ಒಂದು ಪ್ರೇರಣೆ ತೊಗೊಂಡು ಮಾಡಬೇಕು ಅಂತ ಕಾಯ್ತಾ ಇದ್ದೇನೆ ನಾನು. ಸೊ ನಾನು ತುಂಬ ಹಾಡಬೇಕು ಟ್ರೈ ಮಾಡ್ತಿದ್ದೆ, ಆಗ್ತಿಲ್ಲ. ಯಾಕಂದರೆ ಎಲ್ಲ ಡೈರೆಕ್ಟ್ ಹೇಳಬೇಕು ಒಂದು ಸಿಚುವೇಶನ್, ಆಮೇಲೆ ಮಾಡುತ್ತಾರೆ. ಸೊ ನನಗೆ ಈ ಹಾಡು ಆಗೋದಕ್ಕೆ ನನ್ನ ಮೊದಲನೇ ಆಲ್ಬಮ್ ಹಾಡು ಇದಕ್ಕೆ ಪ್ರೇರಣೆ ರಾಷ್ಟ್ರದಿಂದ ಇದಾಗಿದೆ ಅಂತ ಹೇಳಿ ನಾನು ತುಂಬ ಸಂತೋಷ ಪಡ್ತೀನಿ. ಮತ್ತು ನಿನ್ನೆ ರಾತ್ರಿ ಗುರುಗಳ ಜೊತೆ ನಾವು ಡಾಕ್ಯುಮೆಂಟ್ರಿ ಎಲ್ಲ ನೋಡಿದ್ವಿ. ನನಗೆ ಮಂತ್ರಾಲಯದ ಒಂದು ನನಗೆ ರಾಘವೇಂದ್ರ ಸ್ವಾಮಿ ಗೊತ್ತು, ಭಕ್ತಿ ಇದೆ, ಇಲ್ಲಿ ಮಠದ ಬಗ್ಗೆ ಗೊತ್ತು. ಬಟ್ ಇಷ್ಟೊಂದು ಕಾರ್ಯಗಳು ನಡೆಯುತ್ತೆ ಮಠದ ಅಡ್ಮಿನಿಸ್ಟ್ರೇಷನಲ್ಲಿ ಅಂತ ನನಗೆ ನೋಡ್ತಾ ಅರಿವಾಯಿತು. ಈಗ ಮತ್ತು ಅದನ್ನು ಎಂತೆಂಥ ಕಾರ್ಯಗಳಾಗಿ ಫ್ಲಡ್ ಆದಾಗ ಇಷ್ಟೊಂದು ಕೆಲಸ ಮಾಡಿದ್ದಾರೆ ಇಲ್ಲಿ. ಸೊ ನಮ್ಮ ಗುರುಗಳಿಗೆ ವಂದನೆಗಳನ್ನು ತಿಳಿಸ್ತಾ ಅದ್ಭುತವಾದ ಕೆಲಸ ಇಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ವರ್ಕ್ ಮಾಡೋರಿಗೆ ನನ್ನ ಅಭಿನಂದನೆಗಳನ್ನೇ ಇಷ್ಟಪಡ್ತೀನಿ. ಇದನ್ನು ಚೆನ್ನಾಗಿ ಶೂಟ್ ಮಾಡಿ ಇದನ್ನು ತೋರಿಸಿದಂಥ ನಮ್ಮ ರಘುಭಟ್ ಅವರಿಗೆ ನಾವು ಧನ್ಯವಾದಗಳು. ಯಾಕೆಂದರೆ ಈ ಇನ್ಫಾರ್ಮೇಷನ್ ಯಾಕೆ ಈ ಹಾಡು ಮಾಡಬೇಕು, ಯಾಕೆ ಈ ಥರ ತೋರಿಸ್ಬೇಕು ಅಂತ ಇದ್ದಾಗ ಅವರನ್ನು ಹೇಳಿದಂತೆ ಅವ್ರ ಗುರುಗಳದ್ದು ಒಂದೇ ಒಂದು ಫೋಟೋ ಇತ್ತು. ಸೊ ಆ ಫೋಟೋ ಬಿಟ್ಟರೆ ಇನ್ನೇನು ಇಲ್ಲ. ಸೊ ಮುಂದಿನ ಜನ್ರೇಷನ್ಗೆ ನಮ್ಮ ಗುರುಗಳು ಇದ್ರು ಈ ಥರ ಎಲ್ಲ ಇದಾಗಿದೆ ಅನ್ನೋದನ್ನ ಒಂದು ಇದಾಗಬೇಕು ಅನ್ನಿಸ್ತಾರೆ, ಅದಕ್ಕೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಹೇಳಿದ್ರು. ಸೊ ಅದು ನನಗೆ ತುಂಬ ಹೌದು ಅನಿಸ್ತು. ನಾವು ಹಾಡು ಮಾಡೋದಾಗಲಿ, ಈಗಿನ ಪೂಜಾ ಕಾರ್ಯಕ್ರಮ ತೋರಿಸೋದು, ಮತ್ತು ನಮ್ಮ ಮಠದ ವತಿಯಿಂದ ಏನೇನು ಕಾರ್ಯಗಳಾಗ್ತಾಯಿದೆ ಅಂತ ಇದೆಲ್ಲ ಗೊತ್ತಾಗಬೇಕು. ಯಾಕಂದರೆ ಜನಗಳಿಗೆ ಗೊತ್ತಿರೋದಿಲ್ಲ ಅದು. ಸೊ ಅದೆಲ್ಲ ಗೊತ್ತಾಗಬೇಕು. ಸೊ ನಿನ್ನೆ ನೋಡಿ ನನಗೆ ತುಂಬ ಖುಷಿ ಆಯಿತು. ಸೊ ನಾನು ಇದರಲ್ಲಿ ಒಂದು ಭಾಗಿಯಾಗೋದಕ್ಕೆ ನಾನು ನನ್ನ ಒಂದು ಫೀಲ್ ಆ್ಯಂಡ್ ಬೆಸ್ಟ್ ಮತ್ತೆ ಹೇಳ್ತಾ ಪೂಜ್ಯ ರಾಘವೇಂದ್ರಾಯ ಸತ್ಯನಾರಾಯಣ ನಮಸ್ಕಾರ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ರಘು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ 2006ನಲ್ಲಿ ನಾಳೆ ಅನ್ನೋ ಚಿತ್ರಕ್ಕೆ ಸಂಗೀತ ನಿರ್ದೇಶಕರಾಗಿ ನಾನು ಬರ್ತಾ ರಘು ಅವರಿಗೆ. ಸೊ ಆ ಪ್ಯಾಷನ್ ಅವಾಗಿಂದ ಈಗ ನಾವು ಅವ್ರು ಕಂಟಿನ್ಯೂ ಮಾಡ್ತಿದ್ದೀವಿ.
ಆಮೇಲೆ ಇನ್ನೊಂದು ವಿಷಯ ಏನಂದರೆ ತಾರೆ ಕೆಲವು ಫಿಲ್ಮ್ಸನ್ನು ನಾವು ಸಂಗೀತ ನಿರ್ದೇಶನಿಗೆ ಕಂಪೋಸ್ ಮಾಡಿ ಆಫ್ಟರ್ಸ್ ಟುಡೇ ದಿಸ್ ಟೈಮ್ ನಾನು ಗಾಟ್ ಅನ್ ಆಪರ್ಚುನಿಟಿ ಅಂದರೆ ಎಲ್ಲ ಫಿಲ್ಮ್ನಲ್ಲಿ ಅದೊಂದು ಟೈಮ್ ಅರೌಂಡ್ ರಜನೀಶ್ ಸರ್ ಕಂಪೋಸ್ ಮಾಡ್ತಾ ಇದ್ದೀನಿ. ಬಟ್ ಇದರಲ್ಲಿ ಆ ಒಂದು ಅವಕಾಶ ರಾಯರು ರಜನೀಶ್ ಸರ್ ಏನೆಲ್ಲ ಯು ಆಲ್ಸೋ ಶುಡ್ ಬಿ ದೇರ್ ಪಾರ್ಟ್ ಆಫ್ ಕಂಪೋಸಿಂಗ್ ಅಫಿಷಿಯಲಿ ಎಲ್ಲ ನೇಮ್ ಕೊಟ್ಟಿದ್ದಾರೆ ಬಟ್ ಸ್ಟಿಲ್ ವಿ ವಾಂಟೆಡ್ ಟು ಕಂಪ್ಲೀಟ್ ದಿಸ್. ಸೊ ಅದೊಂದು ಖುಷಿ ಆಯಿತು. ರಘು ಅವರಿಂದ ಇದು ಸಾಧ್ಯವಾಗಿದೆ ಬಿಕಾಸ್ ಇದು ನಾನ್ ಪ್ರಾಫಿಟಬಲ್ ಒಂದು ವಿಷಯ ಇದು. ಬಿಕಾಸ್ ಎಲ್ಲರೂ ಒಂದು ಅವರಿಗೆ ಕೆಪಾಸಿಟಿ ಇದೆ, ರಘುವರಿಗೆ ಕೆಪಾಸಿಟಿ ಇದೆ, ಒಂದು ಮೂವಿ ಪ್ರೊಡ್ಯೂಸ್ ಮಾಡೋಕ್ಕೂ ಕೆಪಾಸಿಟಿ ಇದೆ. ಬಟ್ ಆದ್ರೂ ಅವರು ಇಷ್ಟಪಟ್ಟು ತುಂಬಾ ಪ್ಯಾಷನ್ನಿಂದ ಅವರು ಮತ್ತು ಸುದಿನ ಅವರು ಶ್ರೀಮತಿ ರಘು ಅವರು ಸೊ ಇಬ್ಬರು ದೇ ಬೋತ್ ಹ್ಯಾವ್ ಪ್ಯಾಷನ್ ಆ್ಯಂಡ್ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ದಾರೆ. ಟುಡೇ ಗಿರಿಜಮ್ಮ ಆಂಟಿ ಕಾರಮ್ಮ ಆಂಟಿ ಎವ್ರಿಬಡಿ ಆರ್ ಕಮಿಂಗ್ ವಿತ್ ಲವ್ ಆ್ಯಂಡ್ ಕಂಪ್ಯಾಷನ್ ಫಾರ್ ರಘು ಬಿಕಾಸ್ ಅಷ್ಟು ಅರ್ನ್ ಮಾಡಿದ್ದಾರೆ. ಕಾರಣ ಏನಂದರೆ ಹಾರ್ಟ್ಫುಲಿ ಅವ್ರು ವರ್ಕ್ ಮಾಡಿದ್ದಾರೆ. ಸೊ ನಾವು ನನಗೆ ರಘು ಫೋನ್ ಮಾಡಿದ ತಕ್ಷಣ ನಾವು ಇವನು ವೆರಿ ವೆಲ್ ಎಷ್ಟು ಬ್ಯುಸಿಯಾಗಿ ABPS ಸಂಸ್ಥಾನದಲ್ಲಿ ನಾವು ಅವರು ಕೂಡ ಹಲವಾರು ಪ್ರಾಜೆಕ್ಟ್ಸ್ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಅದು ಕೇಳೋಕ್ಕೆ ಭಯ ನನಗೆ. ಬಟ್ ರಾಯರು ಅನ್ನೋ ತಕ್ಷಣ ಇಮಿಡಿಯೇಟ್ಲಿ ನಮಗೆ ಧೈರ್ಯ ಆ ಜನ ಈಗ ನಮ್ಮ ಹಳೆಯದಲ್ಲಿ ನಮಗೂ ಈ ಥರ ಮಾಡಬೇಕು ಅವ್ರು ಇಮಿಡಿಯೇಟ್ ರಾಯರು ಅಂದ ತಕ್ಷಣ ಇಲ್ಲಿಗೂ ಮತ್ತು ನಮಗೂ ಅವರು ಮಾಡೋಣ ಡೆಫಿನೆಟ್ಲಿ ನಾವು ಮಾಡೋಣ ಇಮಿಡಿಯೇಟ್ ಇಟ್ಕೊಂಡು. ಸೊ ಈ ಒಂದು ಅವಕಾಶ ಪ್ರತಿಯೊಬ್ಬರಿಗೆ ಹೋಲ್ ಟೀಮ್ ಆಫ್ ಒಬ್ಬರಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ರಾಯರವರು ವೆರಿ ಎಷ್ಟು ಬಿಕಾಸ್ ರಾಘವೇಂದ್ರ ಸ್ಟೋರ್ಸ್ ಅನ್ನೋ ಮೂವಿ ಮಾಡ್ತಿದ್ದಾಗ ಸಂತೋಷ ಅನ್ಕೊಂಡಾಗಿತ್ತು ನಮ್ಮ ಕರ್ಕೊಂಡು 2 ವರ್ಷ ಹಿಂದೆ. ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ನಾವಿಬ್ಬರು ಫಸ್ಟ್ ಟೈಮ್ ನಾವು ಈ ಸ್ಟೆಪ್ ಆ್ಯಂಡ್ ನನಗೆ ಅವಾಗಲೇ ಒಂಥರ ಕಣ್ಣಲ್ಲಿ ನೀರು ಬಂದು ಅದಕ್ಕೆ ಏನೋ ಒಂದು ಕೈಂಡ್ ಆಫ್ ಫೀಲ್ ಐ ಫೆಲ್ಟ್ ಈಸ್ ಅಲೈವ್. ರಾಘವೇಂದ್ರ ಅವರು ಅನೇಕವಾಗಿ ಏನೋ ಒಂದು ಅವರ ಎಂಬ್ರೇಸ್ ಲವ್ ಆ ಥರ ಒಂದು ಫೀಲ್ ಆಯಿತು. ಸೊ ಅದು ಇಷ್ಟು ಬೇಗ ನಮಗೆ ಈ ಥರ ಒಂದು ಅವಕಾಶ ಸಿಕ್ತು. ಇಲ್ಲೇ ನಾವಿಬ್ಬರು ಈ ಥರ ಒಂದು ಸ್ಟೇಜ್ನಲ್ಲಿ ಕೂತ್ಕೊಂಡು ಈ ಥರ ಒಂದು ಸಾಂಗ್ ಮಾಡೋ ಒಂದು ಅವಕಾಶ ಕೊಟ್ಟಿರಬೇಕು. ಅದು ಎಷ್ಟು ಜನ್ಮ ಅನ್ನೋದು ಗೊತ್ತಿಲ್ಲ. ಇವರು ವಿಶೇಷ ಕಾರ್ಯಕ್ರಮ ಇವತ್ತು ಅದರ ಕಾರಣ ನಿರಂಜರಾಗಿ ಸ್ವಾಮಿ ಆ್ಯಂಡ್ ಥ್ಯಾಂಕ್ಫುಲ್ ಟು ರಘು ಅವರನ್ನು ಎಲ್ಲರಿಗೂ ನಮಸ್ಕಾರ. ಮತ್ತು ಮಾಧ್ಯಮೋತ್ಸವದಲ್ಲಿ ಮೊದಲ ಬಾರಿಗೆ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ನಮ್ಮ ಮಾಧ್ಯಮ ಮಿತ್ರರೆಲ್ಲರಿಗೂ ಮಂತ್ರಾಲಯಕ್ಕೆ ಸ್ವಾಗತ. ಕೊನೆಗೂ ಈ ದಿನ ಅಂತೇಳಿ ತುಂಬ ಖುಷಿ ಬರ್ತಾ ಇದೆ. ಯಾಕಂದರೆ ಇಷ್ಟು ದಿವಸ ಆಲ್ಬಮ್ ಸಾಂಗ್ ಬಂದಿದೆ, ಇನ್ನೊಂದಿದೆ, ಈ ಥರ ಶೂಟಿಂಗ್ ಇದೆ, ಹಾಗೆ ಇಷ್ಟೆಲ್ಲ ಕಷ್ಟಪಟ್ಟೆಲ್ಲ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಂದು ಸಂಜೆ ನಾವು ಹೇಳಿದ್ರಲ್ಲಿ 1% ಕಡಿಮೆ ಇಲ್ಲ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಯಾಕಂದರೆ ನಿನ್ನೆ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಹೇಗಿದ್ದಂದ್ರೆ ಒಂದ್ಸರಿ ತೋರಿಸಿದ್ರು ರೋಬರ್ಟ್ ಅವರು, ಅಲ್ಲೊಂದ್ಸರಿ ನೋಡಿದೆ, ಮತ್ತೆ ರಾತ್ರಿ ಗುರುಗಳ ಜೊತೆ ಈಗ ಬಂದ್ವಿ. ಹೆಂಗೆ ಇನ್ನೊಂದು 2 ಸರಿ ಹಾಕಿಬಿಡ್ರಿ ನೋಡಿ ಹೋಗೋಣ ಅನ್ನೋ ಥರ ಇತ್ತು. ಬಟ್ ನಮ್ಮ ಟೈಮ್ ಇದ್ದಿಲ್ಲ ಮತ್ತೆ ಕೇಳಿದ್ರು. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಇದ್ದು ಈ ಕೆಲಸ ಮಾಡಿದವರು ಯಾರು ಕೂಡ ಯಾವುದೋ ಒಂದು ಫಲಾಪೇಕ್ಷೆ ಇಟ್ಟುಕೊಂಡು ಮಾಡಿದವರಲ್ಲ. ಹಾಗಾಗಿ ಈ ಪ್ರಾಜೆಕ್ಟ್ ಅಷ್ಟು ಜೆನ್ಯೂನ್ ಆಗಿರೋ ಕಾರಣ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಯಾರೇ ಈ ಪ್ರಾಜೆಕ್ಟ್ ರೋಬರ್ಟ್ ಎಲ್ಲರೂ ಅವರು ಹೆಂಗಂತಾರೆ ತಮ್ಮ ದನಗಳಿಂದ ಸೇವೆ ಮಾಡಿದ್ದಾರೆ, ಅಷ್ಟು ಪರಿಪೂರ್ಣವಾಗಿ ಸೇವೆ ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಈವ್ನಿಂಗ್ ಕಾರ್ಯಕ್ರಮದಲ್ಲಿ ಪೂಜೆ ಆಗಲಿ ಎಲ್ಲರೂ ಇದ್ದು ಈ ಕಾರ್ಯಕ್ರಮ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮೊಟ್ಟ ಮೊದಲನೇದಾಗಿ ವೇದಿಕೆ ಮೇಲೆಲ್ಲರಿಗೆಲ್ಲ ನಮಸ್ಕಾರಗಳು. ಮಾಧ್ಯಮ ಮಿತ್ರರಿಗೆಲ್ಲ ಹೃತ್ಪೂರ್ವಕ ವೆಲ್ಕಮ್ ಹೇಳ್ತಾ, ಮಂತ್ರಾಲಯಕ್ಕೆ ಮೊದಲನೇ ಬಾರಿ ಇಷ್ಟೊಂದು ಜನ ಮೀಡಿಯಾದವ್ರು ನಾನು ನೋಡ್ತಾ ಇರೋದು. ಎಲ್ಲರಿಗೂ ಇವತ್ತಿನ ಸಂಜೆ ರಾಯರ ದರ್ಶನ ಒಂದು ಅದ್ಭುತವಾದ ಆಲ್ಬಮ್ ಸಾಂಗ್ ನೋಡಲಿಕ್ಕಿದ್ದೀರಿ. ಎಲ್ಲರೂ ತುಂಬ ಇಷ್ಟಪಡೋರಿದ್ದೀರಿ. ತುಂಬ ಚೆನ್ನಾಗಿ ಅದು ಮೂವಿ ಬಂದಿದೆ. ಮಾಡಿಕೊಟ್ಟಂತಹ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ ಹಾಗೂ ರೋಬರ್ಟ್ ಸುಬ್ರಹ್ಮಣ್ಯ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್.
ಆ पूजाय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे बन्नि गुरुराय अय्या बन्नि गुरुराय So happy to be here. Pardon me, I will speak in English because I grew up in Canada. But that is the power of this place, of Ravindra Swami, that he has brought me all the way from Canada just to sing this one song. That is a very, very big thing for me. And I have to thank the entire team here, beginning with Ashlesh Anna, Bobby ma'am, sir, everyone here who has invited me with so much love. And this is my first time to Mantralaya. And it has been such a divine experience. In fact, working on this song, I remember when Ashlesh Anna and I were recording, we recorded many songs together, but this song, he will also agree, was a very special experience. Everything happened in a flow. Usually when we're working on a song, there are many deviations. We work on one idea, then we'll go to another idea, come back to another idea. But this song, it just seemed like everything was just Anand has composed it so beautifully, both of them, Bobby ji and Ashlesh Anna. And if you listen to the song today, you will find out how beautifully it flows. And I thank all of you for giving me this opportunity, and I look forward to performing the song for all of you. I sung for Qatar Brahma Kalasha, for Ashlesh Anna. But right after that, when we were releasing Qatar itself, Bobby ji and Ashlesh Anna both of them told me, Abhi, your next song for us is going to be a very, very special Raghavendra song. Devotional? In a way, yeah. Non-film devotional, yes. Okay, thank you. Sir, Ravi sir, I have my questions for you. Thank you so much. I was ಫಸ್ಟ್ ಮಾಧ್ಯಮದಲ್ಲಿ ತುಂಬ ಪ್ರೀತಿ ಆ್ಯಂಡ್ ನನಗೊಂದು ಆನೆಗಳು ಫಸ್ಟ್ ಅವ್ರ ಹತ್ರ ಕೇಳ್ತೀನಿ, ಏನಾದರೂ ಇಲ್ಲಿ ಬರೋಕ್ಕೆ ತೊಂದರೆ ಆಗಿದ್ದರೆ ನನಗೆ ಈ ಕೊರತೆಗಳಾಗಿದ್ದರೆ ಕ್ಷಮಿಸಿ ಇದನ್ನ ಕೇಳ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಸುಬ್ರಹ್ಮಣ್ಯ ಸರ್, ಪೂರ್ತಿ ಒಂದು ವಾರ ದಿವಸದಿಂದ ಎಲ್ಲ ಫಾಲೋ ಮಾಡಿ ನಮ್ಮ ಮಾಧ್ಯಮದವ್ರನ್ನ ಕರ್ಕೊಂಡ್ಬಂದಿದ್ದೆ. ಆ್ಯಂಡ್ ದರ್ಶನ ಮುಗಿಸ್ಬೇಕು. ಇನ್ನು ಕೆಲವು ಗಂಟೆಗಳಲ್ಲಿ ರಿಲೀಸ್ ಆಗ್ತಿದೆ ಸಾಂಗ್. ಸೊ ಆ್ಯಕ್ಚುಲಿ ಬೇಸಿಕ್ ಹೇಳಿರಲಿಲ್ಲ. ಅಗೇನ್ ಸುಧೀರ್ ನೋಟಿಸ್ ಅವರು ಎಲ್ಲ ಬಂದಿದ್ದಾರೆ ಮಾಧ್ಯಮದವರು, ಇದನ್ನು ಹಂಚ್ಕೊಳ್ಳಿ ಹೇಳಿದ್ರು. ಸೊ ಅದಕ್ಕೆ ಇಮಿಡಿಯೇಟ್ಲಿ ನಿಮಗೆ ರೆಡಿ ಮಾಡಿದ್ರು. ಇದಾದ್ಮೇಲೆ ನಿಮ್ಗೆ ಶುಭ ಆಶೀರ್ವಾದ ಏನು ಹೇಳ್ಕೊಂಡು ಗೊತ್ತಾಗ್ತದೆ, ಖುಷಿ ಆಗ್ತಿದೆ. ಲಾಸ್ಟ್ 8 months-ಇಂದ ಸರ್ ಹೇಳಿದೆ ರೆಸ್ಟ್ ಶೂಟಿಂಗ್ ಮಾಡಿದ್ರು ಅಂತ. ಆ್ಯಕ್ಚುಲಿ ಔಟೇ ಇಲ್ಲ. ಅಂದರೆ ನಾಗೇಶ್ ಸರ್ ಹೇಳ್ದಂಗೆ ಒಂದೊಂದು ಶಾರ್ಟ್ ಒಂದೊಂದು ದಿವಸನೇ ಇರೋ ಟೈಮ್ಸ್ ಇದೆ. ಯಾಕಂದರೆ ಆರತಿ ಇಲ್ಲ ಕೆಲವು ನಾವು ರಿಪೀಟ್ ಮಾಡೋಕ್ಕಾಗಲ್ಲ. ಶೂಟಿಂಗ್ ಅವ್ರು ಏನಾದರೂ ಬೇರೆ ಚಿತ್ರೀಕರಣ ಥರ 3-4 ಕ್ಯಾಮ್ರಾ ಇಟ್ಟು ಆ ಶಾರ್ಟ್ಸ್ ಬಂದಿಲ್ಲ ಅಂದರೆ ನೆಕ್ಸ್ಟ್ ದಿವಸ ಮಂಗಳಾರತಿ ಕಾದು ತೆಗಿತಾ ಇದ್ವಿ. ಅದು ಇವತ್ತು ರಿಲೀಸ್ ಟೈಮಲ್ಲಿ ಅಂಗಡಿಯಲ್ಲಿ ಕಾಣುತ್ತೆ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಯಾಕೆಂತಂದರೆ ನಾನು ರೀಸೆಂಟಾಗಿ ಸರ್ಚ್ ಮಾಡ್ತಾ ಇದ್ದೆ ಡೆವೋಷನಲ್ ಸಾಂಗ್ಸ್ ಯೂಟ್ಯೂಬ್ಸಲ್ಲಿ ಸರ್ಚಿಂಗ್ ಮಾಡೋದು. ಡೆವೋಷನಲ್ ಸಾಂಗ್ಸ್ ಆಗಿರ್ಬೋದು, ಟೆಂಪಲ್ ವಿಡಿಯೋ ಆಲ್ಬಮ್ ಸಾಂಗ್ ಇರ್ಬೋದು, ಸಮಥಿಂಗ್ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಸರ್ಚ್ ಮಾಡಿದ್ರೆ ಈ ಥರ ಒಂದು ವಿಡಿಯೋ ಆಲ್ಬಮ್ ಸಾಂಗ್ ಡೆವೋಷನಲ್ಲಿ ಒಂದು ಟೆಂಪಲ್ ಬಗ್ಗೆ ಯಾರು ಮಾಡಿಲ್ಲ, ನಾವೇ ಫಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅದೊಂದು ಖುಷಿ ವಿಚಾರ. ಕನ್ನಡದವರಾಗಿ ನಾವು ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ಸಾಂಗ್ಸ್ ನಾನು ಅದೇ ಕಾಪಿ ಮೇಡಮ್ ನಮ್ಮೊಂದು 20 ವರ್ಷ 22 ವರ್ಷದ ತಾರೆ ಸಿನಿಮಾದಿಂದ ಅವ್ರಿಗೆ ಒಂದು ಫೋನ್ ಮಾಡಿದ ತಕ್ಷಣ, ಅದು ನಾನು ಪ್ರೆಸ್ ಮೀಟಲ್ಲೂ ಹೇಳಿದೆ, ಒಂದು ಫೋನ್ ಮಾಡಿದ ತಕ್ಷಣ ಒಪ್ಕೊಂಡ್ರು.
ಪ್ರತಿಯೊಬ್ರು ಇವರು ಎಲ್ಲರೂ ಒಂದೊಂದು ಕಾಲಲ್ಲಿ ಇಟ್ಕೊಂಡು ಇನ್ಕ್ಲೂಡಿಂಗ್ ಸುಧೀರ್ ವೆಂಕಟೇಶ್ ಅವರು ನನಗೆ ನನ್ನ ಎಲ್ಲ ಸಿನಿಮಾ ಆಗಿರ್ಬೋದು ನನ್ನ ಮೀಡಿಯಾ ಅವಾರ್ಡ್ಸ್ ಆಗಿರ್ಬೋದು ಎಲ್ಲರಿಗೂ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೂ ಅಷ್ಟೇ ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನು ಇದನ್ನು ಮಾಡ್ಕೊಡ್ತೀನಿ, ಥ್ಯಾಂಕ್ ಯು. ಆ್ಯಂಡ್ ಶ್ರೀ ಸರ್ ಜೋಯಿಸ್ ಅವರು ಆಗಿರ್ಬೋದು, ಪೂರ್ವ ಶಾಲೆ ಅವರಂತೂ ಪೂರ್ತಿ ಬೆಂಗಳೂರಲ್ಲಿ ಒಂದು 2 ದಿವಸ ಟ್ರಿಪ್ ಆಗಿ ಇರ್ತಾರೆ. ಆದರೂ ಅಲ್ಲಿ ಬಂದು ಎಲ್ಲರೂ ಇನ್ವೈಟ್ ಆಯ್ತು, ಆ ಮಾಧ್ಯಮಗಳನ್ನು ಇನ್ವೈಟ್ ಮಾಡ್ತಾರೆ, ಸೆಲೆಬ್ರಿಟಿಸ್ಗಳನ್ನ ಇನ್ವೈಟ್ ಮಾಡ್ತಾಯಿದ್ರು ಜೊತೆಗಿದ್ದು. ಆ್ಯಂಡ್ ಶ್ರೀನಿಧಿ ಪ್ರಣಮ್ ಅವ್ರಿಗಿಂತೂ ಅವ್ರು ಹೇಳ್ಬಿಟ್ಟು ಇವತ್ತು ಮುಖ್ಯ ನಾಳೆಯಿಂದ ನಿಮ್ಗೆ ಡಿಸ್ಟರ್ಬ್ ಕೊಡೋಕೆ ಹೋಗಲ್ಲ ಅಂತ. ಸೊ ಬೆಳಿಗ್ಗೆ ಹೇಳೋದು ನನ್ನ ಕಾಲಿಂದ ಮಲಗೋದು ನನ್ನ ಕಾಲಿಂದ ಇತ್ತು. ಸೊ ಹಂಗೆ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು. ನೀವು ಅಷ್ಟು ದೂರದಿಂದ ಬಂದಿದ್ದೀರಾ, 2 ದಿವಸ ಮೊದಲೇ ಬಂದಿದ್ದಾರೆ ಅವರು, ಥ್ಯಾಂಕ್ ಯು. ಆ್ಯಂಡ್ ಅಗ್ನಿ ಸರ್ ಬಗ್ಗೆ ಹೇಳಬೇಕು, ನಿನ್ನೆ ಬಂದು ಗುರುಜಿ ನೋಡ್ತಾ ಇದ್ವಿ, ತಿರ್ಗಾ ಏನಾದ್ರು ಚೇಂಜ್ ಮಾಡೋಣ ಅನಿಸ್ತಾ ಇದೆ ಅಂತ. ಸೊ ಚೇಂಜ್ ಮಾಡ್ತಾ ಇರ್ತಾರೆ, ಅಷ್ಟು ಒಂದು ಪರ್ಫೆಕ್ಟ್ ಆಗಿ ಬರ್ಬೇಕು ಅಂತ ಬಿಟ್ಕೊಡಲ್ಲ. ಅದು ರಾಯಲ್ ಸಾಂಗ್ ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಶ್ರೀನಿಧಿ ಸರ್ ಹೇಳ್ತಿದ್ರು ಒಂದ್ಸಲ ಇನ್ನೊಂದ್ಸಲ ಕೇಳಿಸ್ಬೇಕು, ನಾನು ಹೇಳೋದಿಲ್ಲ ನೋಡೋಣ ಅಲ್ಲಿ ಅಂತದ್ದು. ಸೊ ಆ ಥರ ಸರ್ ಥ್ಯಾಂಕ್ ಯು. ಸೀರಿಯಸ್ಲಿ 5 ದಿವಸ ಆಯಿತು ಬಂದು ಪಾಪ ಹೋಗ್ಬೇಕಿತ್ತು, ನಾವು ನಿಲ್ಲಿಸಿ ಕರೆಸಿ ದರ್ಶನ ಮಾಡಿಸೋಣ ಅಂತ ಮಾಡಿದ್ವಿ. ಆ್ಯಂಡ್ ಇವತ್ತು ಅವರು ಇದೇ ಸಾಂಗ್ ಪರ್ಫಾರ್ಮ್ ಕೂಡ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸೊ ಬಾವಿ ಮೇಡಮ್ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಟೀಮ್ ಸುಮ್ನ ಅವರಂತೂ ನಿರ್ಮಾಪಕರು ಎಲ್ಲದಕ್ಕೂ ಇಮಿಡಿಯೇಟ್, ಯಾಕಂದ್ರೆ ಅವ್ರ ಖುಷಿ ಅವ್ರನ್ನ ಕೇಳಿದಾಗ ಮಾಧ್ಯಮದಲ್ಲಿ ಬರ್ತಾರೆ ಅಷ್ಟು ಜನ ಅಂತ 100%. ಮಾಧ್ಯಮಗಳು ಬೇಗ ನನ್ನ ಟೀಮ್ ಇದೆ, ಅವ್ರು ನನ್ನ ಮೇಲೆ ಬಂದೇ ಬರ್ತಾರೆ ಅಂತ. ಇವತ್ತು ಬಂದಿದ್ದೀರಾ, ಏನು ನಿಮಗೆ ಥ್ಯಾಂಕ್ ಯು ಹೇಳಕ್ಕೆ ಎಲ್ಲರೂ ನಾನು ಒಬ್ಬೊಬ್ಬರು ಹೆಸರನ್ನ ಕೂಡ ಎಲ್ಲರೂ ಮಸ್ತಿದ್ದಾರೆ. ವಿಜಯ್ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಧನು ಆಗಿರ್ಬೋದು. ಯಾಕೆ ಒಬ್ಬರ ಹೆಸರಾಗಿ ಇನ್ನೊಬ್ಬರ ಹೆಸರಾಗಿಲ್ಲ ಅಂದ್ರೆ ತಪ್ಪಾಗುತ್ತೆ, ಕ್ಷಮಿಸಿ. ಸೊ ಥ್ಯಾಂಕ್ ಯು ನಿಮಗೆ. ಅಂದರೆ ಆದಷ್ಟು ನೀವಿದ್ರೇ ಅದು ಹೇಳ್ತೀವಲ್ಲ, ಏನೋ ಮಾಡೋದು ಮುಂದೆ ಹೋಗುತ್ತೆ ಅಂತೇಳಿ. ಆ್ಯಂಡ್ ಮಾಧ್ಯಮ ಪ್ರಶಸ್ತಿ ಅದಕ್ಕೋಸ್ಕರ ಪ್ರತಿ ವರ್ಷ ಮಾಡ್ತೀನಿ. ಈ ವರ್ಷ ರಾಯನದರ್ಶನ ಇದ್ದ ಕಾರಣ ಸೆಪ್ಟೆಂಬರ್ಲಿ ಮುಂದೂಡಿದೆ, ಅದು ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಈಗ ಅದನ್ನು ನಾವು ಡಾಕ್ಯುಮೆಂಟ್ರಿ ಅಂತ ಒಂದು ಮಾಡಿದ್ವಿ, ಎಲ್ಲರೂ ತೋರಿಸ್ತೀವಿ. ಸಾಂಗ್ ಅದೇ ಅದೇ ಸರ್ ಹೇಳ್ತಾರೆ ಗುರುಗಳಿಗೆ, ಗೂಗಲ್ ಸ್ವಲ್ಪ ಶಾರ್ಟ್ಸ್ ಜಾಸ್ತಿ ಇದೆ, ಯಾಕಂದ್ರೆ ಅವ್ರ ಕಡೆನೇ ಎಲ್ಲ ಕಾರ್ಯಗಳು ಆಗುತ್ತೆ. ಸೊ ಅದಕ್ಕೆ ಗುರುಗಳು ತೋರಿಸ್ತೀವಿ. ಆ್ಯಂಡ್ ಈಗ ನಿಮಗೂ ಆಗಿರ್ಬೋದು, ನಿಮ್ಮ ಗುರುಗಳು ಇಲ್ಲ ಯಾವ್ದಾದ್ರು ಗುರುಗಳು ಹಳೆಯ ಗುರುಗಳಿದ್ರೆ ಅವ್ರನ್ನ ನಾವು ನೋಡಿದ್ರೆ ರಾಘವೇಂದ್ರ ಸ್ವಾಮಿಗಳನ್ನ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಹಳೆಯ ಚಿತ್ರ ಯೂಟ್ಯೂಬಲ್ಲಿ ಹರಿದಾಡ್ತಾ ಇರುತ್ತೆ. ಅದು ಗುರುಗಳಿರೋದ್ರಿಂದ ಕನ್ಫರ್ಮ್ ಇರಲ್ಲ ಅದು ಹಿಂಗೆ. ಗುರುಗಳು ಏನಾಗ್ತಾರೆ ಅಂತ ಹೇಳಿದ್ರೆ ನಾವು ಇವತ್ತು ಅಟ್ಲೀಸ್ಟ್ ನೋಡಿದ್ರೆ ಮುಂದಿನ ಪೀಳಿಗೆಯಲ್ಲಿ ನಾವು ಹಿಂಗಿದ್ವಿ ಅಂತ ಗೊತ್ತಾಗುತ್ತೆ ಅಂತ. ಈ ಥರ ಎಲ್ಲ ಒಂದು ಪೂಜೆ ಪುನಸ್ಕಾರ ನಡೀತಾ ಇತ್ತು, ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗೆ ಮುಖ್ಯವಾಗಿ ಗೊತ್ತಾಗುತ್ತೆ ಅವ್ರದೊಂದು. ಅದಕ್ಕೋಸ್ಕರ ಕೆಲವೊಂದು ಶಾರ್ಟ್ಸ್ನ ತೆಗೆದಿದ್ದೀವಿ. ಸೊ ಡ್ಯೂರೇಷನ್ 4.5 minutes. ಅದಕ್ಕೆ ಇವತ್ತು ಇನ್ನೊಂದು ಮುಗಿಸ್ಕೊಳ್ಳೋಣ ಸ್ಟೇಜ್ ಮೇಲೆ ಅನ್ಕೊಂಡು ನೋಡೋಣ. ಯಾವುದು ಯಾಕಂದ್ರೆ ಕೆಲವು ಸಾಂಗಲ್ಲಿ ಖಾಲಿ ನೋಡ್ಬೋದು, ಯೂಟ್ಯೂಬಲ್ಲಿ ಇರೋದ್ರೆ ಆರತಿಗಳಾಗಿರ್ಬೋದು, ರಥೋತ್ಸವ ಆಗಿರ್ಬೋದು. ನಾವು ಹಂಗಲ್ಲ, ನಾವು 1 ವರ್ಷದ ಏನೇನಾಗುತ್ತೆ ರಥೋತ್ಸವ ಆಗಿರ್ಬೋದು, ಆಮೇಲೆ ಅಕ್ಷಯ ತೃತೀಯದ ಗಂಧಲೇಪನ ಆಗಿರ್ಬೋದು, ಫಲಪಂಚಾಮೃತ ಅಭಿಷೇಕ ಆಗಿರ್ಬೋದು, ಪಟ್ಟಾಭಿಷೇಕ, ವರ್ಧನೋತ್ಸವ, ಆ ಥರ ಎಲ್ಲನೂ ಅಷ್ಟು ಅಂಶವಾಗಿ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಇವತ್ತು ಗೊತ್ತಲ್ಲ, ಅದೇ ಸ್ವಲ್ಪ ಡಾಕ್ಯುಮೆಂಟಲ್ಲಿ ತೋರಿಸೋಕೆ ಪ್ರಯತ್ನ ಪಡ್ತೀವಿ. ಅದರ ಬಗ್ಗೆ ಮುಗಿಸಿ ಹಿಂಗೆ ಕೊಡ್ತಾ ಇದ್ದಾರೆ. ನಾವೆಲ್ಲ ಮಾಡೋಣ ಮುಂದೆ 11-12 ನಿಮಿಷ ಗುರುಗಳ ಬಗ್ಗೆ ಹೌದು ಸಂಜೆ ನಾನು ಗರ್ಭಿಣಿಯಾಗಿದ್ದಾಗ ನಾನು ಹೇಳ್ಬಿಟ್ಟೆ, ಅವಾಗ ತಿಳ್ಕೊಂಡೆ ನನ್ನ ಮಗು ಗುರುವಾರನೇ ಹುಟ್ಟಬೇಕು, ಅದ್ರ ಹೆಸರು ಪರಿಮಳ ಅಂತಾನೆ ಬರಬೇಕು ಅಂತಾನೆ ತಿಳ್ಕೊಂಡೆ. ಅವಳು ನನ್ನ ಮಗಳು ಗುರುವಾರನೇ ಹುಟ್ಟಿದ್ದು,
ಮತ್ತೆ ಅವಳ ನಕ್ಷತ್ರ ಇದಕ್ಕೆ ಪ ಇಂದಾನೆ ಶುರುವಾಗಿದ್ದು. ಸೊ ಪರಿಮಳ ಅಂತ ಇದಕ್ಕಿಂತ ಇನ್ನೊಂದು ರಾಯರದ್ದು ದೃಷ್ಟಿ ಬೇಕಾಗಿಲ್ಲ ಅಂತ ಎಲ್ಲರಿಗೂ ಒಂದೊಂದು ವಿಧದಲ್ಲಿ ಹಾಗೆ ಆಗಿರುತ್ತೆ. ಒಂದು ಕಾರಣ ಎಲ್ಲರ ಮೇಲೂ ಅವ್ರು ಬಂದಿರುತ್ತೆ. ಮತ್ತೆ ಇವರ ಒಂದು ನಿರ್ದೇಶನದಲ್ಲಿ ನೀನು ಮಗ ನಿರ್ದೇಶನದಲ್ಲಿ ಇಬ್ಬರು ಹಾಡು ಹೇಳಿದಾಗ ನಾವು ಯಾರು ಕಂಡಿಟ್ಕೊಂಡು ಹೀಗೆ ಕೇಳಿಸ್ಕೊಳ್ಳೋಣ ಹಾಡು ಅಂತ ಅನ್ಸೋದೇ ಇಲ್ಲ. ಹಾಗೆ ಕಂಡು ಹಾಗೆ ಮುಚ್ಚುತ್ತೆ. ಸೊ ಒಂದು ಭಕ್ತಿಯ ಪರಾಕಾಷ್ಠೆ ಅಂತ ನಾನು ಅನ್ಕೊಂಡಿದ್ವಿ. ಅದು ಕೇಳಿದ್ಮೇಲೆ ನಾವು ಊಟ ನೋಡ್ಬೇಕು ಅಂತ ಅನ್ಸ್ಲಿಲ್ಲ. ಇನ್ನೊಂದು ಹಬ್ಬ ಅಂತ ಹೇಗೆ ಕಣ್ಣು ಮುಚ್ಚಬೇಕು ಅಂತ ನಿಮಗೂ ಆ ಥರ ಅನುಭವ ಆಗಿರ್ಬೋದು. ಅಂತ ಒಂದು ಧ್ವನಿಯನ್ನೇ ಕೊಟ್ಟಿದ್ದಾರೆ. ಎಲ್ಲರ ಮೇಲೂ ರಾಯರ ಕರುಣೆ ಇತ್ತು, ಖಂಡಿತ ಇದೆ, ಖಂಡಿತ ಇದೆ. ಅದರ ಜೊತೆಗೆ ಈ ಒಂದು ಹಾಡಲ್ಲಿ ಅಂದ್ರೆ ಯಾವ್ದಾದ್ರು ಅಂತದ್ದು ನಾವು ಸೆಲೆಬ್ರಿಟಿ ರಿಲೀಸ್ ನಾನು ತಗೊಳ್ತಾ ಇರ್ತೀನಿ, ಕೆಲವು ಹಿಂಗೆ ಫಾರಿನ್ ಟ್ರಿಪ್ ಹೋಗ್ತಾ ಇರ್ತೀನಿ. ಸೊ ಇದೊಂದು ಒಳ್ಳೆ ಕೆಲಸ. ಈ ಸೈಡ್ ನಾವು ದೇವ್ರ ಬಗ್ಗೆ ತೋರಿಸ್ಬೋದು. 15 ಲಕ್ಷ ಶೂಟಿಂಗ್ ಖರ್ಚು ಆಗಿದೆ. ಅಂಡ್ ಅಜನೀಶ್ ಅವ್ರಿಗೆ ನಾವು ಹೇಳ್ತೀವಲ್ಲ, ಒಂದು ಸಿಂಗಲ್ ರುಪೀಸ್ ಏನು ಕೊಟ್ಟಿಲ್ಲ. ಅದು ನೋಡಿದ್ರೆ ಇಟ್ ವಿಲ್ ಬಿ ಅವರ ಹೇಳಿದ ತಕ್ಷಣ ನನ್ನ ಕಡೆಯಿಂದ ನೀವು ಇದಕ್ಕೋಸ್ಕರ ಏನು ₹1 ಸಂಭಾವನೆ ತಗೊಳ್ಳೋ ಅಂತ ಹೇಳ್ಕೊಂಡೆ. ಆಮೇಲೆ ಏನ್ ಕೇಳ್ತೀರ ಆ ಸಾಂಗ್ ಯಾವುದೂ ಕಮ್ಮಿ ಮಾಡಿಲ್ಲ ಅವರು. ಲೈವ್ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಏನೋ ಮಾಡಿದ್ದಾರೆ, ಮಾಡಬೇಕು ಅಂತ ಮಾಡಿಲ್ಲ. ನನಗಂತೂ ಒಂದ್ಸಲ ಕೇಳಿದ ತಕ್ಷಣ ನೀವು ನಾನು ಕಾರ್ಲಿ ಬರ್ತಾ ಪ್ಲೇ ಮಾಡ್ಕೊಂಡೇ ಬಂದೆ. ಶ್ರೀಮೇಂದ್ರವಾಗಿ ಮೊದಲ ಆಲ್ಬಮ್ ಇತ್ತೀಚೆಗೆ ಮಾಡೋ ಆಲೋಚನೆಗಳಿಗೆ ಖಂಡಿತ ಇದೆ. ಅದೊಂದು ಅವ್ರ ಪ್ರೇರಣೆ, ಅವರೊಂದು ಅಸ್ತು ಅಂತ ಅಷ್ಟೇ. ಸೊ ತುಂಬ ಪ್ಲ್ಯಾನ್ಸ್ ಇದೆ. ರಾಯರ ಬಗ್ಗೆ ಹಾಡು ಮಾಡಬೇಕು ಅಂತ, ಬೇರೆ ಬೇರೆ ರೀತಿ ಹಾಡು ಮಾಡ್ಕೋಬೇಕು. ಮತ್ತೆ ರಾಯರಲ್ದೇ ಎಲ್ಲ ನಮ್ಮ ಕ್ಷೇತ್ರ, ನಮ್ಮ ಕನ್ನಡ ಸೇರಿದಂತೆ ಎಲ್ಲ ಕ್ಷೇತ್ರದ ಬಗ್ಗೆ ನಾವು ಹಾಡು ಮಾಡಬೇಕು ಅನ್ನೋ ಒಂದು ಥಾಟ್, ಒಂದು ಆಸೆ ಮನಸ್ಸಲ್ಲಿ ಹೋಗ್ತಾ ಇದೆ. ರಾಯರ ಆದ್ಮೇಲೆ ಅದು ತುಂಬ ಇದೆ, ಅದು ಆಗ್ಬೇಕು. ನಾನು ಮುಂಚೆನೇ ಹೇಳ್ದಂಗೆ ಸಿನಿಮಾದಲ್ಲಿ ಕೆಲಸ ಮಾಡಿ ಒಂದು ಸಿಚುವೇಶನ್ ಕೊಟ್ಟರೆ ನಾವು ಹಿಂಗೆ ಆಗೋದ್ರ ಬಗ್ಗೆ. ಬಟ್ ಆ ಪ್ರೇರಣೆ ಬರಬೇಕು, ಆ ಪ್ರೇರಣೆ ಆಗುತ್ತೆ ಖಂಡಿತ. ನಾವು